Hi students, good morning. Last class we are discussing about the features of accounting and users of accounting and branches of accounting. Okay, last class ಎಲ್ಲ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ features of accounting, users of accounting and branches of accounting. Today we are discussing about the basic terms. This is the very important terms in accounting. Okay, basic terms we are used in accounting. Okay, basic terms we are used in accounting. The first one is transaction. Here, transaction refers to event or activity. Transaction refers to event or activity. Transaction refers to event or activity which involves. Okay, here transaction refers to event. ಅಂದ್ರೆ ಇದು ಏನಾದರೂ ಒಂದು ಘಟನೆ ಇರಬಹುದು ಅಥವಾ ನಾವೊಂದು ಆಕ್ಟಿವಿಟಿ ಇರಬಹುದು. ಆಕ್ಟಿವಿಟಿ ಅಂದ್ರೆ ಏನು ಆಕ್ಟಿವಿಟಿ ಬರಬಹುದು ನಮ್ಮ ಅಕೌಂಟಿಂಗ್ ಅಲ್ಲಿ ಏನು ಆಕ್ಟಿವಿಟಿ ಬರಬಹುದು ಅಂತಂದ್ರೆ ದ ಪರ್ಚೇಸ್ ಅಂಡ್ ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಪರ್ಚೇಸ್ ಆಫ್ ಸೇಲ್ ಅಂಡ್ ಗೂಡ್ಸ್ ಅಂಡ್ ಸರ್ವಿಸಸ್, ದಿಸ್ ಇಸ್ ಕಾಲ್ಡ್ ಬೋತ್ ಥಿಂಗ್ ಈವೆಂಟ್ ಆರ್ ಆಕ್ಟಿವಿಟಿ ವಿತ್ ಎಕ್ಸ್ಚೇಂಜ್ ಆಫ್ ಮನೀಸ್ ಆರ್ ಮನೀಸ್ ವರ್ತ್. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. Here transaction refers to any event or activity of an business. Any event or activity of an business, okay, with exchange of money and money's worth. Money and money's worth ಅಂದ್ರೆ it should be cash ಆಗ್ಬೋದು, ಅದೇ ರೀತಿಯಾಗಿ ಅದು ನಿಮಗೆ ಏನಾಗಿರ್ಬೋದು ಮನೀಸ್ ವರ್ತ್ ಲೈಕ್ ನಮ್ಮ ಅಸೆಟ್ಸ್ ಆಗಿರುತ್ತೆ. ಎಕ್ಸ್ಚೇಂಜ್ ಆಫ್ ಗೂಡ್ಸ್. ಓಕೆ, ಇರ್ಗೋ ಏನು ನಿಮ್ಮ ಮನೀಸ್ ಆರ್ ಮನೀಸ್ ವರ್ತ್. ಮನಿ ಅಂದಾಗ ನಾವು ಆಲ್ಮೋಸ್ಟ್ ಆಲ್ ವಿ ಶುಡ್ ನೋ ಅಬೌಟ್ ದಿ ಕ್ಯಾಶ್. ಓಕೆ, ಅದನ್ನ ನಾವೇನಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಕ್ಯಾಶ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಮನೀಸ್ ವರ್ತ್, ಮನೀಸ್ ವರ್ತ್ ಇನ್ಕ್ಲೂಡಿಂಗ್ ದಿ ಅವರ್ ಅಸೆಟ್ಸ್ ಲೈಕ್ ನಿಮ್ಮ ಲ್ಯಾಂಡ್ ಆಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಮಷಿನರೀಸ್ ಆಗ್ಬೋದು, ಮೋಟರ್ ವೆಹಿಕಲ್ಸ್ ಆರ್ any other assets which should be called as a money's worth. Okay, ಇಲ್ಲಿ ನೀವು ನೋಡಬೇಕಾಗಿರೋದು transaction is a event or activity of an business, okay, with exchange of money or money's worth. With the exchange of monies or money's worth. Okay, here the transaction is divided into two types. ನಮ್ಮ ಟ್ರಾನ್ಸಾಕ್ಷನ್ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಡಿವೈಡಿಂಗ್ ಇಂಟು ದಿ ಟೂ ಟೈಪ್ಸ್. ದ ಫಸ್ಟ್ ಒನ್ ಕ್ಯಾಶ್ ಟ್ರಾನ್ಸಾಕ್ಷನ್, ದ ಸೆಕೆಂಡ್ ಒನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ದ ಟ್ರಾನ್ಸಾಕ್ಷನ್ ಇಸ್ ಡಿವೈಡೆಡ್ ಇಂಟು ಟೂ ಟೈಪ್ಸ್ ಲೈಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. Cash, what does it mean by cash transaction? Okay, cash transaction, it's a type of transaction. Cash transaction is a one type of the transaction. Okay, cash transaction is it is a type of the transaction. Here cash paid or received, cash paid or received immediately. Cash paid or received immediately. Okay, here the cash transaction is a transaction. Okay, here cash paid or received immediately. ಅಂದ್ರೆ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನೋದು ಏನಾಗಿದೆ, ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಇದನ್ನ ನಮ್ಮ ಕ್ಯಾಶ್ ನ ಅಥವಾ ನಾವು ಕೊಡುವಂತದ್ದಾಗಬಹುದು, ನಾವು ತಗೊಳ್ಳೋವಂಥದ್ದು ಏನ್ ಮಾಡ್ತೀವಿ ಇಮ್ಮಿಡಿಯೇಟ್ ಆಗಿ. ಇವಾಗ ನಾವು ಹೋಗುವಂತ ಅಂಗಡಿಯಲ್ಲಿ ಒಂದು ಪೆನ್ನ ನಾವು ತಗೋತೀವಿ, ಇಮ್ಮಿಡಿಯೇಟ್ ಆಗಿ ಅವ್ನಿಗೆ ಏನ್ ಮಾಡ್ತೀವಿ, ನಾವು ಅಮೌಂಟ್ ನಾವು ಕೊಡ್ತೀವಿ. ಅದೇನಾಗಿರುತ್ತೆ ಅಂತಂದ್ರೆ ಇಟ್ ಶುಡ್ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್. ಯಾಕೆಂದ್ರೆ ನಾವು ಅವನಿಗೆ ಪೇಮೆಂಟ್ ನ ಮಾಡ್ತೀವಿ, ಅವನು ಅದನ್ನ ಏನ್ ಮಾಡ್ತಾನೆ, ರಿಸೀವ್ ನ ಮಾಡ್ಕೊಂತಾನೆ. ಓಕೆ, ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಏನ್ ಕೊಡ್ತಾರೆ, ಪರ್ಚೇಸ್ಡ್ ಗೂಡ್ಸ್
purchased goods for cash rupees 10,000. Purchased goods for cash rupees 10,000. when we are purchasing the goods ಅಂದ್ರೆ ನಾವು ಇಲ್ಲಿ ಸ್ಟಾಕ್ ನ ನಾವು ಯಾವ ಪರ್ಚೇಸ್ ನ ಮಾಡ್ತಾ ಇದೀವೋ ಇಮಿಡಿಯೇಟ್ ಆಗಿ ನಾವು ಅವರಿಗೆ ಇಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ we should be paid as a cash. ಎಷ್ಟು ನಾವು ಪೇ ಮಾಡ್ತಾ ಇದೀವಿ ಇಲ್ಲಿ 10,000 ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಪೇ ಮಾಡುವಂತದ್ದಾಗಬಹುದು ರಿಸೀವ್ ಮಾಡ್ಕೊಳ್ಳುವಂತದನ್ನ ನಾವೇನಂತೇಳಿ ಕರಿತೀವಿ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಮಿಡಿಯೇಟ್ ಪೇಮೆಂಟ್ ಆದ್ರೂ ಮಾಡಬಹುದು, ನೀವು ರಿಸೀವ್ ಆದ್ರೂ ಮಾಡ್ಕೊಬಹುದು. ಬಿಸ್ನೆಸ್ ಅಲ್ಲಿ ಇಟ್ ಶುಡ್ ಬಿ ಕ್ಯಾಶ್ transaction. Next example here, purchased goods for cash rupees 10,000. Okay, next type is credit transaction. Credit transaction, here credit transaction, it is also type of transaction. Okay, here cash transaction also type of transaction, here the credit transaction also type of transaction. Here cash is obligation pay or paid or received later. Okay, here credit transaction also one type of transaction. Here cash is obligation nothing but we should be paid postponed dates. Okay, we should be paid for postponed dates ಅಂದ್ರೆ ನಾವು ಇವತ್ತು ತಗೊಂಡಿರ್ತೀವಿ, ಅದನ್ನ 1 ಮಂತ್ ಬಿಟ್ಟು ಅಥವಾ 1 ವೀಕ್ ಬಿಟ್ಟು ಅಮೌಂಟ್ ಪೇ ಮಾಡೋದಕ್ಕೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತೇಳಿ ನಾವು ಕರಿತೀವಿ. ಓಕೆ, ಹಿಯರ್ ದ ಕ್ರೆಡಿಟ್ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ ನಾವು ಹೇಳಿದ್ವಿ. ಯಾವುದು ಒಂದು ಇಸ್ ಕ್ಯಾಶ್ ಟ್ರಾನ್ಸಾಕ್ಷನ್ we should be paid immediately, paid or received immediately cash. But here credit transaction, cash is obligation nothing but postponed dates, pay or received later periods. ಅಂದ್ರೆ ನಾವು ಒಂದು ಅಂಗಡಿಯಲ್ಲಿ ಏನು ಮಾಡ್ತೀವಿ, ಸಾಲನ ತಗೊಂತೀವಿ. ಆ ಸಾಲ ಇದನ್ನ ಕ್ಯಾಶ್ ಅಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಏನು ಮಾಡ್ತೀವಿ, ಕ್ಯಾಶ್ ನಾವು ಪೇ ಮಾಡ್ತೀವಿ. ಕ್ರೆಡಿಟ್ ಅಂತಂದ್ರೆ ನಾವು ಸಾಲ ತಗೊಳ್ಳುವಂಥದ್ದನ್ನ, ಓಕೆ, ಸಾಲ ತಗೊಂತೀವಿ, ಅದನ್ನ ಪೋಸ್ಟ್ಪೋನ್ ಡೇಟ್ಸ್ ಅಲ್ಲಿ ಅಥವಾ 1 ವೀಕ್ ಆಗ್ಬೋದು, 1 ಮಂತ್ ಬಿಟ್ಟು ಅದನ್ನ ಪೇ ಮಾಡೋದಕ್ಕೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಟರ್ಮ್ ಈಸ್ ಕ್ಯಾಪಿಟಲ್. ಏನು ಕ್ಯಾಪಿಟಲ್ ಅಂತಂದ್ರೆ ಏನಂದ್ರೆ, here capital refers to money or money's worth. ಕ್ಯಾಪಿಟಲ್ ನಥಿಂಗ್ ಬಟ್ ಕನ್ನಡದಲ್ಲಿ ನಾವೇನಂತೇಳಿ ಕರಿತೀವಿ ಅಂದ್ರೆ ಬಂಡವಾಳ ಅಂತೇಳಿ ನಾವು ಕರಿತೀವಿ. ಓಕೆ, ಇಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನು ಅವನು ಬಿಸ್ನೆಸ್ ನ ರನ್ ಮಾಡಬೇಕು ಅಂತಂದ್ರೆ ಫಸ್ಟ್ he was investing the capital into the business. ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಮ್ಯಾನು ಅವನ ಬಿಸ್ನೆಸ್ ಅಲ್ಲಿ ಅಮೌಂಟ್ ನ ಸ್ಟಾರ್ಟ್ ಮಾಡಬೇಕಾದ್ರೆ ಅವನು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಅಮೌಂಟ್ ನ ಅಥವಾ ಕ್ಯಾಪಿಟಲ್ ನಾನು ಇನ್ವೆಸ್ಟ್ ಮಾಡಿ ಆ ಒಂದು ಬಿಸ್ನೆಸ್ ನ ರನ್ ಮಾಡಬೇಕಾಗುತ್ತೆ. Here capital refers to money or money's worth invested by the business owner of the business, or proprietor of the business. ಓಕೆ, ಅಂದ್ರೆ ಇಲ್ಲಿ ಒಬ್ಬ ಪ್ರೊಪ್ರೈಟರ್ ಆಗ್ಬೋದು, ಓನರ್ ಆಗ್ಬೋದು, ಅವನು ಮನಿ ಅಥವಾ ಮನಿ ನಥಿಂಗ್ ಬಟ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿ, ಅದೇ ರೀತಿಯಾಗಿ ಮನೀಸ್ ವರ್ತ್ ಅಂದ್ರೆ ಅವನು ಸುಮ್ಮನೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕಾದ್ರೆ ಸುಮ್ಮನೆ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ. he was investing, ಲ್ಯಾಂಡ್ ಇರಬೇಕು, ಬಿಲ್ಡಿಂಗ್ ಇರಬೇಕು, ಮಷಿನರಿ ಇರಬೇಕು, ಫರ್ನಿಚರ್,
ಓಕೆ, ಇದನ್ನೆಲ್ಲ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಅಥವಾ ಕಂಪ್ಯೂಟರ್ಸ್, ದೀಸ್ ಆರ್ ಕಾಲ್ಡ್ ಆಸ್ ಮನೀಸ್ ವರ್ತ್ ಇನ್ವೆಸ್ಟೆಡ್ ಬೈ ದಿ ಪ್ರೊಪ್ರೈಟರ್ ಇಂಟು ದಿ ಬಿಸ್ನೆಸ್. ಪ್ರೊಪ್ರೈಟರ್ ಇಂಟು ದಿ ಬಿಸ್ನೆಸ್ ವಿ ಶುಡ್ ಬಿ ಕಾಲ್ಡ್ ಆಸ್ ಎ ಕ್ಯಾಪಿಟಲ್. ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಕ್ಯಾಪಿಟಲ್ ಅಂತೇಳಿ ನಾವು ಕರಿತೀವಿ. ಓಕೆ, ಇನ್ನ ಒಂದ್ಸರಿ ಹೇಳ್ತೀನಿ ನೋಡಿ. ಕ್ಯಾಪಿಟಲ್ ರೆಫರ್ಸ್ ಟು ಮನಿ ಆರ್ ಮನೀಸ್ ವರ್ತ್ invested by the proprietor into the business. Okay, proprietor into the business we should be called as a capital. ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಕ್ಯಾಪಿಟಲ್ ಅಂತೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಟರ್ಮ್ ಇಸ್ ಡ್ರಾಯಿಂಗ್ಸ್. ಏನು ಇಲ್ಲಿ ಕನ್ನಡದಲ್ಲಿ ಕ್ಯಾಪಿಟಲ್ ಅಂದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಬಂಡವಾಳ ಅಂತ ಹೇಳಿ ಕರಿತೀವಿ. ಇಲ್ಲಿ ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ಅವನು ಪ್ರೊಪ್ರೈಟರ್ ಆದವನು ಬಿಸ್ನೆಸ್ ಇಂದ ಅವನ ಓನ್ ಯೂಸ್ಗೋಸ್ಕರ ಅವನ ಅಮೌಂಟ್ನ ಅಥವಾ ಮನಿ ಆಗ್ಬೋದು ಮನೀಸ್ ವರ್ತ್ ಅವನು ವಿತ್ಡ್ರಾ ಮಾಡ್ಕೊಳೋದಕ್ಕಂದ್ರೆ ಅವನ ಪರ್ಸನಲ್ ಯೂಸ್, ನಾಟ್ ಫಾರ್ ಬಿಸ್ನೆಸ್ ಯೂಸ್, ಓನ್ಲಿ ವಾಸ್ ವಿತ್ಡ್ರಾಯಿಂಗ್ ಫಾರ್ ಪರ್ಸನಲ್ ಯೂಸ್ ಅಂದ್ರೆ ಅವನ ಓನ್ ಯೂಸ್ಗೋಸ್ಕರ ವಿತ್ಡ್ರಾ ಮಾಡ್ಕೊಳೋದಕ್ಕೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಡ್ರಾಯಿಂಗ್ಸ್ ಅಂತೇಳಿ ನಾವು ಕರಿತೀವಿ. Here drawing refers to cash or cash, goods or any other assets withdrawn by a proprietor from the business for his personal use, domestic use or private use we should be called as a drawings. Okay, ಇಲ್ಲಿ drawings ಅಂತಂದ್ರೆ ಏನು ಇನ್ನ ಒಂದ್ಸರಿ ಹೇಳ್ತೀನಿ. ಡ್ರಾಯಿಂಗ್ ರೆಫರ್ಸ್ ಟು ಕ್ಯಾಶ್ ಆಗ್ಬೋದು, ಗೂಡ್ಸ್ ಆಗ್ಬೋದು ಆರ್ ಎನಿ ಅದರ್ assets withdrawn from his business. Proprietor or owner withdrawn from his business for private use. ಅವನ ಸ್ವಂತ ಪ್ರೈವೇಟ್ ಅಂದ್ರೂ ಸೇಮೆ, ಡೊಮೆಸ್ಟಿಕ್ ಅಂದ್ರೂ ಸೇಮೆ, ಪರ್ಸನಲ್ ಅಂದ್ರೂ ಸೇಮೆ. ಪರ್ಸನಲ್ ಯೂಸ್ ಆರ್ ಡೊಮೆಸ್ಟಿಕ್ ಯೂಸ್ ಆರ್ ಪ್ರೈವೇಟ್ ಯೂಸ್ we should be called as a drawings. ಓಕೆ, ಇದೊಂದು ಎಕ್ಸಾಂಪಲ್ ಒಂದು ಟ್ರಾನ್ಸಾಕ್ಷನ್ ಬರುತ್ತೆ. cash withdrawn for personal use rupees 2000. ಇಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಏನು ಬರ್ಬೋದು, ಕ್ಯಾಶ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್ ರೂಪೀಸ್ 2000. ಅವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಮೆನ್ಷನ್ ಮಾಡಿದರೆ ಕ್ಯಾಶ್ ನ ವಿತ್ಡ್ರಾನ ಮಾಡ್ಕೊಂತಾ ಇದ್ದಾನೆ ಫಾರ್ ದಿ ಪರ್ಸನಲ್ ಯೂಸ್ಗೋಸ್ಕರ. ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಡ್ರಾಯಿಂಗ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಅಗೇನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಮೂರು ಟ್ರಾನ್ಸಾಕ್ಷನ್ ರೆಫರ್ಸ್ ಟು ಎನಿ ಈವೆಂಟ್ ಆರ್ activity of a business with an exchange of monies or monies worth. Okay, here transaction divided into two types. First one cash transaction, another one credit transaction. Here cash transaction, it is a type of transaction. Cash transaction is type of transaction. Cash paid or received immediately. Next, credit transaction. Credit transaction is type of transaction. Cash is obligation nothing but postpone. Paid or received later period. Okay, we should be called as a credit transaction. Next, capital refers to money or money's worth invested by the proprietor into a
business. Proprietor into a business we should be called as a capital. Capital na ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ capital is equals to assets minus liabilities. Assets minus liabilities. ಇಲ್ಲಿ ಕ್ಯಾಪಿಟಲ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಕ್ಯಾಪಿಟಲ್ is equals to assets minus liabilities. Okay, drawings nothing but drawing refers to cash, goods or any other assets withdrawn by the proprietor from his business for personal use, domestic use or private use. We should be called as a drawings. ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಡ್ರಾಯಿಂಗ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಟರ್ಮ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಓಕೆ.